ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿಗಳಿಗೂ ನಮ್ಮಂತೆಯೇ ಆಳವಾದ ಭಾವನೆಗಳಿರುತ್ತವೆ ಎಂಬುದಕ್ಕೆ ಜಪಾನ್ನ ಈ ಒಂದು ಘಟನೆ ಅತ್ಯುತ್ತಮ ಉದಾಹರಣೆಯಾಗಿದೆ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ಸ್ವಾಗತ. ಜಪಾನ್ನ ಇಚಿಕವಾ ಸಿಟಿ ಝೂ ನಲ್ಲಿರುವ ಈ ಮರಿ ಕೋತಿಯ ಹೆಸರು ಪಂಚ್ಕೂನ್. ದುರದೃಷ್ಟವತ್ ಹುಟ್ಟಿದ ಕೆಲವೇ ದಿನಗಳಲ್ಲಿ ಇದರ ತಾಯಿ ಇದನ್ನು ತಿರಸ್ಕರಿಸಿ ದೂರ ಮಾಡಿತು. ತಾಯಿಯಿಂದ ಬೇರ್ಪಟ್ಟ ಈ ಮರಿ ಕೋತಿ ತೀವ್ರವಾದ ಒಂಟಿತನ ಮತ್ತು ಖಿನ್ನತೆಗೆ ಜಾರಿತು. ತಾಯಿಯ ಬಿಸಿಗಾಗಿ ಹಂಬಲಿಸುತ್ತಿದ್ದ ಈ ಜೀವದ ಕಷ್ಟವನ್ನು ನೋಡಲಾಗದೆ ಝೂ ಸಿಬ್ಬಂದಿ ಇದಕ್ಕೆ ಆಟವಾಡಲು ಒಂದು ಗೊಂಬೆಯನ್ನು ನೀಡಿದರು. ಆ ಮರಿ ಕೋತಿಯ ಪಾಲಿಗೆ ಈ ಸಾಮಾನ್ಯ ಗೊಂಬೆ ಕೇವಲ ಆಟದ ವಸ್ತುವಾಗಲಿಲ್ಲ, ಬದಲಿಗೆ ಅದೊಂದು ಸಂಜೀವಿನಿಯಾಯಿತು. ಒಂದು ನಿರ್ಜೀವ ವಸ್ತುವಿನ ಮೇಲೆ ಪ್ರಾಣಿಯೊಂದು ಈ ಪರಿ ಅವಲಂಬಿತವಾಗಿರುವುದು ಮತ್ತು ಅದರಲ್ಲೇ ತನ್ನ ತಾಯಿಯನ್ನು ಕಾಣುತ್ತಿರುವುದು ನೋಡುವವರ ಮನ ಕಲಕುವಂತಿದೆ. ಪ್ರೀತಿ ಮತ್ತು ಭದ್ರತೆಗಾಗಿ ಜೀವವೊಂದು ಎಷ್ಟರ ಮಟ್ಟಿಗೆ ಅವಲಂಬಿಸುತ್ತದೆ ಎಂಬುದಕ್ಕೆ ಈ ದೃಶ್ಯವೇ ಸಾಕ್ಷಿ. ಈ ಕತೆ ನಿಮಗೇನು ಅನಿಸಿತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಪ್ರಾಣಿ ಪ್ರಪಂಚದ ಇಂತಹ ಮತ್ತಷ್ಟು ವಿಶೇಷ ಮಾಹಿತಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.